ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 9ನೇ ವಾರ ಕೊನೆಗೂ ನಾಮಿನೇಷನ್ ಪ್ರಕ್ರಿಯೆ ಮುಗಿದು ವೋಟಿಂಗ್ ಪೋಲ್ಸ್ ಓಪನ್ ಆಗಿದೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅವರಿಗೆ ವೋಟ್ ಮಾಡಿ. ಖಂಡಿತವಾಗ್ಲೂ ಸೋಮವಾರ ಆಗಬೇಕಾಗಿದ್ದ ನಾಮಿನೇಷನ್ ಪ್ರಕ್ರಿಯೆ ಬುಧವಾರ ತನಕ ತಗೊಂಡ್ಬಂದರೆ ಬುಧವಾರ ನೈಟ್ ವೋಟಿಂಗ್ ಪೋಲ್ಸ್ ಓಪನ್ ಆಗಿದೆ. ಈ ವೋಟಿಂಗ್ ಪೋಲ್ಸ್ ಓಪನ್ ಆದ್ಮೇಲೆ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಟಾಪ್ ಅಲ್ಲಿ ಯಾರಿದ್ದಾರೆ, ಬಾಟಮ್ ಅಲ್ಲಿ ಯಾರಿದ್ದಾರೆ, ಒಬ್ಬ ಸೆಲೆಬ್ರಿಟಿ ಮನೆಗೆ ಹೋಗೋ ಸಾಧ್ಯತೆ ತುಂಬಾನೇ ಇದೆ. ಮತ್ತೆ ಆ ಸೆಲೆಬ್ರಿಟಿ ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಅದು ಯಾರು ಅಂತೆಲ್ಲ ಮಾತಾಡೋಣ. ಹಾಗೇನೆ ಈ ವಾರ ನಾಮಿನೇಷನ್ ಆಗಿದ್ದು 7 ಜನ. ಆ 7 ಜನ ಯಾರ್ಯಾರು ಯಾವ ಸ್ಥಾನದಲ್ಲಿ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಈ 9ನೇ ವಾರ ಟೋಟಲ್ ಆಗಿ 7 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದೆ. ಅದರಲ್ಲಿ 4 ಜನ ಫಿಮೇಲ್ ಕಂಟೆಸ್ಟೆಂಟ್ಗಳು, 3 ಜನ ಮಾತ್ರ ಮೇಲ್ ಕಂಟೆಸ್ಟೆಂಟ್ಗಳು. 3 ಜನ ಮೇಲ್ ಕಂಟೆಸ್ಟೆಂಟ್ ತಗೊಂಡಾಗ ತ್ರಿವಿಕ್ರಮ್, ಶಿಶಿರು, ಗೋಲ್ಡ್ ಸುರೇಶ್ ಅವರು ಬರ್ತಾರೆ. ಫಿಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಚೈತ್ರ, ಶೋಭಾ, ಭವ್ಯಗೌಡ, ಅದಾದ್ಮೇಲೆ ಐಶ್ವರ್ಯ, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಯಾರ್ಯಾರು ಯಾವ ಸ್ಥಾನದಲ್ಲಿ ಇರಲ್ಲ, ಯಾವ ಪರ್ಸೆಂಟೇಜ್ ಇದ್ದಾರೆ ವೋಟಿಂಗ್ ಅಲ್ಲಿ ತಗೊಂಡಾಗ ಖಂಡಿತವಾಗ್ಲೂ ನಾನು ಹೇಳಿದೆ ಟಾಪ್ ಅಲ್ಲಿ ಯಾರು ಬಾಟಮ್ ಅಲ್ಲಿ ತಗೊಂಡಾಗ ನಾನು ಬಾಟಮ್ ಇಂದ ಬರ್ತೀನಿ. ಮೊದಲೇ ಹೇಳಿದೆ ಸೆಲೆಬ್ರಿಟಿ ಮನೆಗೆ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿದ್ದು ನಮ್ಮ ಐಶ್ವರ್ಯ ಸಿಂಧೋಗಿ ಅವ್ರನ್ನೇ. ಐಶ್ವರ್ಯರು ತುಂಬಾ ಲೋ ಪರ್ಸೆಂಟೇಜ್ ವೋಟ್ ತಗೊಂಡು ಕಡಿಮೆ ಸ್ಥಾನದಲ್ಲಿ ಇದ್ದಾರೆ. ಕೇವಲ 100 ಅಲ್ಲಿ 2% ವೋಟ್ ಬಂದಿದೆ ಅಂದ್ರೆ ಲೆಕ್ಕ ಹಾಕಿ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕೋಕೆ ತುಂಬಾ ಜನ ಕಾಯ್ತಾ ಇದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಬಾಟಮ್ ಅಂತ ಬಂದಾಗ ಎಕ್ಸಾಕ್ಟ್ ನಮ್ಮ ಗೋಲ್ಡ್ ಸುರೇಶ್ ಅವರೇ 9% ವೋಟ್ ತಗೊಂಡು ನಮ್ಮ ಗೋಲ್ಡ್ ಸುರೇಶ್ ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. 7ನೇ ಸ್ಥಾನ ಐಶ್ವರ್ಯ ಅವರಿದ್ರೆ 6ನೇ ಸ್ಥಾನದಲ್ಲಿ ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಇನ್ನ 5ನೇ ಸ್ಥಾನ ಅಂತ ಬಂದಾಗ ನಮ್ಮ ಚೈತ್ರ ಅವರು ಇದ್ದಾರೆ 5ನೇ ಸ್ಥಾನದಲ್ಲಿ. ಟಾಪ್ ಅಂತ ಬಂದಾಗ ಬೇರೆ ನಮ್ಮ ರೇ ಇದ್ದಾರೆ, ನಮ್ಮ ಫೇವರೇಟಿಸ್. ಬಟ್ ಬಾಟಮ್ ಅಲ್ಲಿ ಇರೋದು ಮಾತ್ರ ಇವ್ರು 3 ಜನ, ಚೈತ್ರ, ಗೋಲ್ಡ್ ಸುರೇಶ್, ಐಶ್ವರ್ಯ. ಇವ್ರ 3ರಲ್ಲಿ ಯಾರಾದ್ರೂ ಈ ವೀಕ್ ಮನೆಗೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ. ಗೋಲ್ಡ್ ಸುರೇಶ್, ಚೈತ್ರ, ಐಶ್ವರ್ಯ, ಈ 3ರಲ್ಲಿ. ಇನ್ನ ಟಾಪ್ ಅಂತ ಬಂದಾಗ ఎవరికి ಎಲ್ಲರೂ ತುಂಬಾ ಫ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಮೋಕ್ಷತಾ ಮತ್ತು ನಮ್ಮ ತ್ರಿವಿಕ್ರಮ್ ಅಂತ ಒಂದು ಈ ಕಂಬೆನ ಬಂದಾಗ ತುಂಬಾನೇ ವೋಟ್ಸ್ ಬರ್ತಾ ಇದೆ. ಅದರಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಟಾಪ್ ಅಲ್ಲಿ ಇದ್ದಾರೆ. ಯಾವುದೇ ಚಾನ್ಸ್ ಬಿಟ್ಕೊಡುವ ಸಮಸ್ಯೆನೇ ಇಲ್ಲ. ಒಂದ್ ವೇಳೆ ಇದ್ರಲ್ಲಿ ಹನುಮಂತ್ ಏನಾದ್ರು ಬಂದಿದ್ರೆ ತುಂಬಾ ಪೈಪೋಟ್ ಇರ್ತಾ ಇತ್ತು. ಬಟ್ ಈ ವಾರ ಮಾತ್ರ ಹನುಮಂತ್ ಅವರು ಒಂದು ನಾಮಿನೇಷನ್ ಆಗಿಲ್ಲ, ವೋಟಿಂಗ್ ಪೋಸ್ಟ್ ಗೆ ಬಂದಿಲ್ಲ. ಆದ ಕಾರಣ ನಮ್ಮ ತ್ರಿವಿಕ್ರಮ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇನ್ನು 2ನೇ ಸ್ಥಾನ ಅಂತ ಬಂದಾಗ ಭವ್ಯಗೌಡರಿದ್ದಾರೆ. ಭವ್ಯಗೌಡ ತ್ರಿವಿಕ್ರಮ್ ಅಂತ ತಗೊಂಡ್ರೆ ಭವ್ಯಗೌಡನೇ ಮೊದಲನೇ ಸ್ಥಾನದಲ್ಲಿದ್ದಾರೆ. 2ನೇ ಸ್ಥಾನದಲ್ಲಿ ಭವ್ಯಗೌಡ ಇದ್ದಾರೆ. 1ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಇದ್ದಾರೆ. 3ನೇ ಸ್ಥಾನ ಅಂತ ಬಂದಾಗ ಶಿಶಿರ್ ಅವರು ಇದ್ದಾರೆ. 1ನೇ ವಾರ 2ನೇ ವಾರ ತಗೊಂಡ್ರೆ ಶಿಶಿರ್ ಅವರು ಮೊದಲನೇ ಸ್ಥಾನದಲ್ಲಿ ಇರ್ತಾ ಇದ್ರು. ಬಟ್ ಶಿಶಿರ್ ಅವರು ಬರ್ತಾ ಕಡಿಮೆ ಆಗ್ತಾ ಇದೆ. 4ನೇ ಸ್ಥಾನ ಅಂತ ಬಂದಾಗ ಶೋಭಾ ಶೆಟ್ಟಿ ಅವರು ಇದ್ದಾರೆ. ಶೋಭಾ ಶೆಟ್ಟಿ ಅವರು ಕೂಡ ವೋಟ್ಸ್ ಬರ್ತಾ ಇದೆ, ಪರವಾಗಿಲ್ಲ, 4ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನ ಬಾಟಮ್ ಅಲ್ಲಿ 3 ಅಂತ ಹೇಳಿದೆ ಚೈತ್ರ, ಗೋಲ್ಡ್ ಸುರೇಶ್ ಮತ್ತೆ ಐಶ್ವರ್ಯ. ಟೋಟಲ್ ಆಗಿ ಹೇಳ್ಬೇಕಂದ್ರೆ 1ನೇ ಸ್ಥಾನ ತ್ರಿವಿಕ್ರಮ್, 2ನೇ ಸ್ಥಾನ ಭವ್ಯ, 3ನೇ ಸ್ಥಾನ ಶಿಶಿರು, 4ನೇ ಸ್ಥಾನ ಶೋಭಾ, 5ನೇ ಸ್ಥಾನ ಬಂದ್ಬಿಟ್ಟು ನಮ್ಮ ಚೈತ್ರ, 6ನೇ ಸ್ಥಾನ ಬಂದ್ಬಿಟ್ಟು ಸುರೇಶ್, 7ನೇ ಸ್ಥಾನ ಬಂದ್ಬಿಟ್ಟು ಐಶ್ವರ್ಯ. ಮತ್ತೆ ಮೊದಲ ದಿನದ ಗುರುವಾರ ಬೆಳಿಗ್ಗೆ ನೋಡಿದಾಗ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ಸಾಯಂಕಾಲ ಅಷ್ಟೊತ್ತಿಗೆ ಏನಾದ್ರು ಬದಲಾಗಬಹುದಾ, ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ಇದೇ ವೋಟಿಂಗ್ ಲಿಸ್ಟ್ ಅಲ್ಲಿ. ಖಂಡಿತವಾಗ್ಲೂ ನೀವು ಎರಡು ದಿನ ಇದೆ, ಇವತ್ತು ನಾಳೆ ಯಾವುದೇ ಒಂದು ತಗೊಂಡ್ರು ವೋಟ್ ಆಡೋದಂತೂ ಗ್ಯಾರಂಟಿ. ಪ್ರೋಮೋಗೋ ಎಪಿಸೋಡ್ ಚೇಂಜ್ ಆಗ್ತಾ ಇರುತ್ತೆ. ಫ್ಯಾನ್ಸ್ ವೋಟ್ ಹಾಕೋದು ಬೇರೆ, ಕಾಮನ್ ಆಡಿಯನ್ಸ್ ವೋಟ್ ಹಾಕೋದು ಬೇರೆ. ಆದ ಕಾರಣ ಅಪ್ಡೇಟ್ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.